ಹಾಗೆ ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ಅವ್ರನ್ನೂ ಅಂಗನವಾಡಿಗೆ ಬಿಟ್ಟೆ. ಅವಳಿಗೆ ಅಂಗನವಾಡಿ ರಜೆ ಇಲ್ಲ. ಪೂರ್ವಿಗೆ ಕಾನ್ವೆಂಟ್ ರಜೆ ಇದೆ ಈಗ. ಅದರಿಂದ ಸ್ವಲ್ಪ ಅಂಗಡೀಲಿ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಒಂದು ಬ್ಲೌಸ್ ಇತ್ತು, ಅದರ ಮೆಜರ್ಮೆಂಟ್ಗೆ ಅಳತೆ ತೊಗೊಂಡು ಇದನ್ನ ಬ್ಲೌಸ್ನ ಕಟ್ ಮಾಡ್ತಾಯಿದ್ದೀನಿ. ಅದೇನು ಸಿಂಪಲ್ ಬ್ಲೌಸ್ ಡಿಸೈನು, ಏನು ಡಿಸೈನ್ ಇಲ್ಲ. ರೌಂಡ್ ನೆಕ್ ಮಡಗಕ್ಕೆ ಹೇಳಿದ್ದಾರೆ, ಒಂದು ಟ್ಯಾಗ್ ಮಡಗಕ್ಕೆ ಹೇಳಿದ್ದಾರೆ. ಅದರಿಂದ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ಕೋಕ್ಕೆ ಅಳತೆ ತಗೋತಾ ಇದ್ದೀನಿ. ಹಾಗೆ ಇಲ್ಲಿ ಪೂರ್ವಿನೂ ಕೂಡ ಯಾವುದೋ ಡ್ರಾಯಿಂಗ್ ಮಾಡಿದ ಅಂದ್ಬಿಟ್ಟು ತಂದು ತೋರಿಸ್ತಾ ಇದ್ದ ಇದಕ್ಕೆ ವೀಡಿಯೋಗೆ. ಹಾಗೆ ಈ ಬಾಕ್ಸು ಕೂಡ ನಾನು ಚಾಕ್ ಪೀಸ್ ಆದರೆ ತುಂಬ ತೊಗೊಬಂದಿದ್ದೆ. ಯಾವಾಗ ಅಂದರೆ 4 ವರ್ಷದ ಹಿಂದೆ ತಂದಿರೋದು. ಇನ್ನೂ ಇದೆ, ಇನ್ನೂ ಸ್ವಲ್ಪ ಇತ್ತು. ಮಕ್ಕಳು ಕೂಡ ಎತ್ಕೊಂಡು ಹಾಳು ಮಾಡಿದ್ದಾರೆ ಎಲ್ಲನೂ. ಅಂದರೆ ಅವಳನ್ನ ಫೋಟೋಶೂಟ್ ಮಾಡೋಕ್ಕೆ ಅಂತ, ಪಾಪದ್ದು ಮಂತ್ಲಿ ಫೋಟೋಶೂಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೆ. ಅದೇ ಇನ್ನೂ ಯೂಸ್ ಆಗ್ತಾ ಇದೆ. ಈಗ ನಮ್ಮ ಪೂರ್ವಿ ಯಾವುದೋ ಡ್ರಾಯಿಂಗ್ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ತೊಗೊಬಂದು ತೋರಿಸ್ತಾ ಇದೆ. ವೀಡಿಯೋ ಮೊಬೈಲ್ಗೂ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ತಂದು ತೋರಿಸ್ತಾ ಇದೆ. ಆದರೆ ಮಕ್ಕಳು ಯಾವ ರೀತಿ ಮಾಡಿದ್ರು ಗುಡ್ ಅನ್ಬೇಕಲ್ವ, ಆ ರೀತಿ ಸುಮಾರಾಗಿ ಡ್ರಾಯಿಂಗ್ ಮಾಡಿದ, ಅದನ್ನು ತೋರಿಸ್ತಾ ಇದ್ದ. ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದೆ. ಅವ್ನು ತೋರಿಸ್ತಾ ಇದ್ದ ಮೊಬೈಲ್ಗೆ ಈ ಥರ ಡ್ರಾಯಿಂಗ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಅಷ್ಟರೊಳಗೆ ಯಾರೋ ಕಸ್ಟಮರ್ ಬಂದರು, ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ನಾನು ಹೋದೆ. ಅವನು ತೋರಿಸ್ತಾ ಇದ್ದ ವೀಡಿಯೋದಲ್ಲಿ. ಏನು ಚಿತ್ರ ಅದು ಪೂರ್ವಿ? ಏನು ಚಿತ್ರ ಅದು? ಈ ಥರ ಬಿಟ್ಟಿದೆ. ಎಲ್ಲ ಮಲಗೈತೆ ಪಾಪ, ಬಿಸಿಲು ನೆರಳಲ್ಲಿ ಮಲಗಿವೆ. ಮಲಗೈತೆ, ಲಿಕ್ಕರು ಮಲಗೈತೆ. ಕೊಟ್ಟಿಗೆ ಆಡೊಂದು ಕೊಟ್ಟಿಗೆ, ಆಡೆಲ್ಲ ಬಿಟ್ಕೊ ಹೋಗಿದ್ದಾರೆ ಮೇಯ್ಸೋಕ್ಕೆ. ಆಯ್ತಾ ಬರ್ದಿ? ಬರ್ದಾಯ್ತಾ? ಹಾಗೆ ಇದನ್ನ ಇಂದು ದಿನವೇ ಕಟ್ ಮಾಡಿಟ್ಟಿದ್ದೆ. ಈ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಿಚ್ ಕೂಡ ಮಾಡಿದೆ. ಆಲ್ರೆಡಿ ಈ ಬ್ಲೌಸ್ದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬನ್ನಿ. ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ ಫುಲ್ಲು. ಇದು ಸೀರೆಗೆಲ್ಲ ಫಾಲ್ ಹಾಕಿ ಎಲ್ಲ ಮಾಡಿ ಮನೆಗೆ ಸಂಜೆ ಕೂಡ ಆಗ್ತಾ ಬಂತು. ಮನೆಗೂ ಕೂಡ ಹೋದೆ. ನಮ್ಮ ಮನೆಯವರು ಬೋಂಡ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿದರು. ಹಾಗೆ ನಾನು ವೀಡಿಯೋಸ್ ಎಲ್ಲ ನೋಡಿಕೊಂಡು ಕಟ್ ಮಾಡ್ತಾಯಿದ್ರು. ಕಟ್ ಮಾಡಿ ಕೂಡ ಆಯಿತು. ಹಾಗೆ ನಾವು ಕೂಡ ಸ್ವಲ್ಪ ಟೀ ಎಲ್ಲ ಕಾಯಿಸ್ಕೊಂಡು ಕುಡ್ಕೊಂಡು ಕೂತಿದ್ವಿ. ಹಾಗೆ ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಬಿಟ್ಟು ಅವರು ಕುಡ್ಕೊಂಡು ಇಲ್ಲ ಆಟ ಆಡ್ತಾಯಿದ್ರು. ರೋಸಿ ಕೂಡ ನಿಂತಿತ್ತು. ಅದ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಅಲ್ಲಿ ಒಬ್ಬರ ಜೊತೆ ಎಲ್ಲ ಆಟ ಆಡಿಕೊಂಡು ಅಲ್ಲಿ ಮಕ್ಕಳಿಬ್ಬರು ಕೂಡ ಆಟ ಆಡ್ತಾ ನಿಂತಿದ್ರು. ಅಷ್ಟರೊಳಗೆ ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಫ್ರೆಶ್ ಅಪ್ ಆದ್ವಿ. ಸಂಜೆ ಊಟಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಚಿಕನ್ ತೊಗೊಬಂದಿದ್ರು. ಅದನ್ನು ಚಿಕನ್ದು ಕಬಾಬ್ ಮಾಡಿಬಿಟ್ಟು, ಕಲರೆಲ್ಲ ಯೂಸ್ ಮಾಡೋಂಗಿಲ್ವಲ್ಲ, ಅದರಿಂದ ಅದೇ ರೀತಿ ಇದು ಮಾಡಿಬಿಟ್ಟು ಕಬಾಬ್ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರು ಕೂಡ ಅಮ್ಮ ಮಾಡಿದರು. ಅವ್ರು ಕೊಟ್ಟಿದ್ದರು ಸಾಂಬಾರನ್ನ. ನಾನು ಸ್ವಲ್ಪ ಕಬಾಬ್ ಮಾಡ್ಕೊಂಡಿದ್ವಿ. ಮಕ್ಕಳಿಗೆ ಕಬಾಬ್ ಇಷ್ಟ ಅಂತ ಅಂದ್ಬಿಟ್ಟು. ಹಾಗೆ ನಾವು ಎಲ್ಲರೂ ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಆಗ ಯಾರ್ದೋ ಬರ್ತಡೇ ಇದೆ ಅಂತ ಅಂದ್ಬಿಟ್ಟು ಹುಡುಗರೆಲ್ಲ ಬಂದರು. ಸ್ವಲ್ಪ ವೀಡಿಯೋ ಮತ್ತು ಫೋಟೋ ತೆಗೊಡಕ್ಕ ಅಂತಂದ್ರಲ್ಲ, ಎಲ್ಲರದ್ದು ಗ್ರೂಪ್ ಫೋಟೋ ಎಲ್ಲನೇ, ಅವ್ರದ್ದೆಲ್ಲನೂ ಫೋಟೋ ಎಲ್ಲ ತೆಗೆದುಬಿಟ್ಟು ಎಲ್ಲ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಅವ್ರಿಗೆಲ್ಲ ಫೋಟೋ ತೆಗೆದು ಕೊಟ್ಬಿಟ್ಟು ನಾವು ಅಲ್ಲಿಂದ ಸ್ವಲ್ಪ ಹೊತ್ತು ಹಂಗೆ ಓಡಾಡಿಕೊಂಡು ಕೂತಿದ್ವಿ. ಮಕ್ಕಳು ಕೂಡ ಇನ್ನೂ ಮಲಗಿರಲಿಲ್ಲ. ಅವ್ರ ಜೊತೆ ಇದು ಮಾಡ್ಕೊಂಡು ಕೂತಿದ್ವಿ. ಅಷ್ಟರೊಳಗೆ ಟೈಮ್ ಬಂದು 9:30 ಆಗ್ತಾ ಬಂತು. ಅಷ್ಟರೊಳಗೆ ಮಳೆ ಕೂಡ ಬಂತು. ಸ್ವಲ್ಪ ಜೋರಾಗೆ ಬಂತು, ಆದರೆ ಬೇಗ ನಿಂತೋಯ್ತು.
ಅಷ್ಟರೊಳಗೆ ಮಳೆನೂ ಜೋರಾಗಿ ಬಂತಲ್ಲ ಅಂತ ಅಂದ್ಬಿಟ್ಟು ನಾನೇನು ಸರಿ ಆಯಿತು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ, ಇನ್ನೇನು ಮಳೆ ಬಂತಲ್ಲ ಅಂತ ಅಂದ್ಬಿಟ್ಟು ನೋಡಿ ನೋಡ್ತಾ ಇರ್ಬೋದು. ಇದು ನನ್ನ ಮಗಳು ಹೆಜ್ಜೆ, ಅವಳು ಪಾಪು ಇದ್ದಾಗ ಹಾಕಿಸಿರೋದು ಹೆಜ್ಜೆನ. ಪಡ್ಸಲೆ ಅಂತ ಮಾಡ್ತೀವಲ್ಲ ಹಳ್ಳಿ ಕಡೆ ಸೈಡು, ಆ ಥರ ಮಾಡಿಬಿಟ್ಟು ಅವ್ಳ ಕಾಲಿಗೆ ಎಲ್ಲ ಇದು ಮಾಡಿಬಿಟ್ಟು ಹಚ್ಚಿ ಹಾಕಿಸಿದ್ವಿ. ಅದು ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿದೆ. ಅಷ್ಟರೊಳಗೆ ಎಲ್ಲ ಅವಳು ಕೂಡ ಆಟ ಆಡ್ಕೊಂಡು ಕೂತಿದ್ಲು. ಅಷ್ಟರೊಳಗೆ ಇನ್ನೇನು ಮಲಗಿಸೋಣ ಅವಳನ್ನ ಅಂತ ಅಂದ್ಬಿಟ್ಟು ಎತ್ಕೊಂಡು ಒಳಗಡೆ ಬಂದ್ವಿ. ಅವಳು ಎಷ್ಟೇ ಮಾಡಿದ್ರು ಕೂಡ ಎಷ್ಟು ಟೈಮ್ ಇದ್ದರೂ ಕೂಡ ಅವಳು ಮಲ್ಕೊಳ್ಳಲ್ಲ, ಹಂಗೆ ಆಟ ಆಡ್ತಾ ಇದ್ಲು. ನಾನು ಯಾವ ರೀತಿ ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಮಾತಾಡ್ತೀನಿ ಅದೇ ರೀತಿ ಅವಳು ಮಾತಾಡಿಕೊಂಡು ಕೂತಿದ್ಲು, ಆಟ ಆಡ್ಕೊಂಡು ಕೂತಿದ್ಲು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಆಲ್.